ವಯಸ್ಸಿನ ಈ ಪ್ರಶಾಂತ್ ಕೂಡ ತುಂಬಾನೇ ಬಲಶಾಲಿಯಾಗಿರುವಂತ ಆನೆ. ಸತತ 12 ವರ್ಷಗಳಿಂದ ದಸರಾದಲ್ಲಿ ಭಾಗಿಯಾಗ್ತಿದ್ದಾನೆ. ಅರ್ಜುನ ಕುಚುಕು ಗೆಳೆಯ, ಅರ್ಜುನ ಶಿಷ್ಯ ಅಂತಲೂ ಕೂಡ ಹೇಳ್ಬೋದು. ಸರಿಸುಮಾರು 6,000 kg ಇರುವಂತ ಆನೆ ಈತ. ಪ್ರಶಾಂತ್ ದುಬಾರಿಯಲ್ಲಿ ಇರೋದು. ಹೋಗಲಾದ್ರೂ ದುಬಾರಿ ಕ್ಯಾಂಪ್ಗೆ ಹೋದ್ರೆ ಈ ಪ್ರಶಾಂತನನ್ನ ನೋಡಬಹುದು. ಪ್ರಶಾಂತನ ವಾಸ ಸ್ಥಳ ಅದೇನೆ. ತುಂಬಾನೇ ಬಲಶಾಲಿ ಮತ್ತೆ ಆನೆ ಕಾರ್ಯಾಚರಣೆಯಲ್ಲಿ ಕ್ಯಾಪ್ಟನ್ ಅರ್ಜುನ ತಂಡದಲ್ಲಿ ಹೋಗ್ತಾ ಇದ್ದ. ಆದರೆ ಕ್ಯಾಪ್ಟನ್ ಅರ್ಜುನನ ಕಳೆದುಕೊಂಡು ಪ್ರಶಾಂತ್ಗೂ ಕೂಡ ಬೇಸರ ಇದೆ. ಇತ್ತೀಚೆಗಷ್ಟೇ ನಡೆದಂತ ಆನೆ ಕಾರ್ಯಾಚರಣೆಯಲ್ಲಿ ನಾವು ಅರ್ಜುನನನ್ನ ಕಳೆದುಕೊಂಡ್ವಿ. ಪ್ರಶಾಂತ್ ಆನೆಗೂ ಕೂಡ ಒಂದು ಡಾಟನ ಮಾಡ್ಬಿಡ್ತಾರೆ. ಅಚಾನಕ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅರವಳಿಕೆ ಮದ್ದನ್ನ ಕಾಡಾನೆಗೆ ಹೊಡೆಯುವ ಬದಲು ಪ್ರಶಾಂತ್ ಆನೆಗೆ ಹೊಡೆದ್ ಬಿಡ್ತಾರೆ. ಅವರ ಒಂದು ನಿರ್ಲಕ್ಷ್ಯದಿಂದ ನಾವು ಅರ್ಜುನ ಒಂದು ಸೀನಿಯರ್ ಕ್ಯಾಪ್ಟನ್ ಅನ್ನ ಕಳೆದುಕೊಂಡ್ಬಿಟ್ವಿ. ಪಾಪ ಪ್ರಶಾಂತನಿಗೂ ಕೂಡ ರೀತಿಯಲ್ಲಿ ಬೇಸರ ಇಲ್ಲ ಅಂತ ಕ್ಯಾಪ್ಟನ್ ನ ಪ್ರತಿ ಕರ್ನಾಟಕದ ಜನತೆ ಮಿಸ್ ಮಾಡ್ಕೊಳ್ತಿದ್ದಾರೆ. ಈ ರೀತಿಯ ಒಬ್ಬ ಕ್ಯಾಪ್ಟನ್ ಮತ್ತೆ ನಮಗೆ ಸಿಗೋದಿಲ್ಲ ಅಂತ 100% ಎಲ್ಲರಿಗೂ ಕೂಡ ಗೊತ್ತು. ಬೇರೆ ಬೇರೆ ಚಿಕ್ಕ ಪುಟ್ಟ ಆನೆಗಳಿಗೆಲ್ಲ ಟ್ರೈನಿಂಗ್ ಅನ್ನ ಕೊಡ್ತಿದ್ದ ಅರ್ಜುನ ಬೇರೆಯವರಿಗೆ ಮಾದರಿಯಾಗಿರ್ತಿದ್ದ. ಇವನ ಒಂದು ನಡಿಗೆನ ನೋಡಿದ್ರೆ ಬಹಳಷ್ಟು ಜನರಿಗೆ ಇಷ್ಟವಾಗೋದು. ಇವನು ಬಂದ್ರೆ ಸಾಕು ಬೇರೆ ಆನೆಗಳು ಫುಲ್ ಕಂಪ್ಲೀಟ್ ಆಗಿ ಭಯ ಬಿಟ್ಬಿಡೋದು. ಸೊ ಆ ರೀತಿಯ ಒಂದು ಆನೆ ಆಗಿತ್ತು ಅರ್ಜುನ. ಆದ್ರೆ ಅರ್ಜುನ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ. ನಿಜಕ್ಕೂ ಒಂದು ಬೇಸರ. ನಿತ್ಯ ಆತನನ್ನ ನಾವು ನೆನಪು ಮಾಡ್ಕೋತೀವಿ. ಸಾಕಷ್ಟು ಮನೆಗಳಲ್ಲಿ ಆತನ ಒಂದು ಫೋಟೋ ಇಟ್ಟು ಪೂಜೆಯನ್ನು ಸಹ ಮಾಡ್ತಾರೆ. ಅಂತ ಒಳ್ಳೆ ಆನೆಯಾಗಿತ್ತು. 8 ಬಾರಿ ಸತತ ಅಂಬಾರಿಯನ್ನ ಒತ್ತಿದಂತ ಆನೆ ಒಂದು ಅರ್ಜುನ ಆನೆ. ಬೇರೆ ಬೇರೆ ಆನೆಗಳಿಗೂ ಕೂಡ ಈಗ ಹೊಸದಾಗಿ ಬರುವಂತ ಆನೆಗಳಿಗೂ ಕೂಡ ಟ್ರೈನಿಂಗ್ ಅನ್ನ ಕೊಡ್ತಾ ಇತ್ತು.